सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोस्तुते। कावेरी लोकपावनी संगमक्षेत्रे सुस्थिते श्रीचक्रराजसहिते श्रीनिमिषाम्बा नमोस्तुते। श्रीनिमिषाम्बा नमोस्तुते। श्रीनिमिषाम्बा नमोस्तुते। गुरुर्ब्रह्मा गुरुर्विष्णुः गुरुर्देवो महेश्वरः गुरुर्साक्षात् परब्रह्म तस्मै श्री निमिषाम्बा देवी गुरुभ्यो नमः। शिष्यवृंद, भक्ति शक्ति युक्ति बुद्धि सिद्धिरस्तु प्राप्तिरस्तु। दीर्घायुष्मान भव, दीर्घसुमंगली भव। जय माता। ಒಳ್ಳೆಯದಾಗಲಿ. ಕಾನ್ಷಿಯಸ್ನೆಸ್. ವಾಟ್ ಈಸ್ ಕಾನ್ಷಿಯಸ್ನೆಸ್? ನಿಮಗೆ ಗೊತ್ತಿರೋ ಹಾಗೆ ಚೈತನ್ಯ. ವೇರ್ ಡಸ್ ಕಾನ್ಷಿಯಸ್ನೆಸ್ ಆ್ಯಕ್ಟ್ ಇನ್ ಅಸ್? And how does consciousness act? ಚೈತನ್ಯ ನಮ್ಮೊಳಗಡೆ ಹೇಗೆ ಕೆಲಸ ಮಾಡುತ್ತೆ, ಹಾಗೂ ನಮ್ಮ ಜೊತೆ ಪರಸ್ಪರ ಮಾಡೋತಕ್ಕಂಥ ಸಹಪಾಠಿಗಳು ಆಗಿರೋತಕ್ಕಂಥ ಮಾನವರುಗಳು ಯಾವ ರೀತಿ ಪರಸ್ಪರ ನಮ್ಮ ಜೊತೆ ವಿಶ್ವಾಸದೊಂದಿಗೆ ಯಾವ ರೀತಿ ಇದ್ದಾರೆ ಅನ್ನೋದನ್ನು ನಾವು ಗುರುತಿಸಬೇಕು. ಹೇಗೆ ಪ್ರತಿಯೊಬ್ಬರ ಮನೆಯಲ್ಲೂ ದೇವರನ್ನ ನಂಬಿಕೆ ಬರುತ್ತೋ, ಪ್ರತಿಯೊಂದು ಆತ್ಮದಲ್ಲೂ ದೇವರ ನಂಬಿಕೆ ಇರುತ್ತೋ, ದೇವರ ನಂಬಿಕೆ ಇಲ್ಲದೇ ಇದ್ದರೂ ಕೂಡ ಒಂದು ಸ್ವಲ್ಪಷ್ಟು ಮಟ್ಟಿಗಾದರೂ ದೇವರು ಅನ್ನೋ ಭಯಭಕ್ತಿ ಇರುತ್ತೆ. ಅದು ಓಪನಾಗಿ ತೋರಿಸ್ಕೊಳ್ಳದೇ ಇದ್ದರೂ ಕೂಡ ಸುಮಾರು ಜನ ಒಳಗಡೆ ದೇವರಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ದೇವರು ಇಲ್ಲವೇ ಇಲ್ಲ ಅಂತ ಅನ್ನೋರು ಇಲ್ಲ. ಯಾಕೆ ಅಂದರೆ ಅಟ್ಲೀಸ್ಟು ಅವರು ವಾಹನದಲ್ಲಿ ಪ್ರವೇಶ ಮಾಡಬೇಕಾದ್ರೆ, ಅವನೇ ಡ್ರೈವ್ ಮಾಡಬೇಕಾದ್ರೆ ಅವನು ಒಂದು ಸಲನಾದ್ರೂ ಸ್ಟೀರಿಂಗ್ನ ಹಿಂಗೆ ಮುಟ್ಕೋತಾನೆ. ಅವನಿಗೆ ದೇವ್ರ ನಂಬಿಕೆ ಇಲ್ಲ ಅಂತ ಹೇಳಿದ್ರೂ ಕೂಡ ಅವನು ಒಂದು ಸಲ ಹಿಂಗಂತಾನೆ. ಇನ್ನು ಸ್ವಲ್ಪ ತೀವ್ರವಾಗಿ ಹೋಗ್ಬೇಕಾದ್ರೆ, ಹೊಸಲು ದಾಟಬೇಕಾದ್ರೆ ಒಂದು ಸ್ವಲ್ಪ ಹಿಂಗೆ ಅಂದ್ಕೊಂಡು ಹೋಗ್ತಾನೆ. ವಾಹನಗಳಲ್ಲಿ ಹೋಗಬೇಕಾದ್ರೆ ಫಸ್ಟು ಒಳಗಡೆ ಪ್ರವೇಶ ಕೊಡಬೇಕಾದ್ರೆ ಒಂದು ಸಲ ಅಪ್ಪ ಅಂತಾನಷ್ಟೆ. ಯಾರಪ್ಪ ಅಂತಾನೋ ಅಮ್ಮ ಅಂತಾನೋ, ಆಮೇಲೆ ಕೊನೆಯಲ್ಲಿ ಅಮ್ಮ ಅಪ್ಪ ಅಂತ ಹಾಸ್ಪಿಟಲ್ ಓದಾಡೋ ಬದಲು ಅವನೇನೋ ಒಂದು ಮನಸ್ಸಿನಲ್ಲಿ ಅವನಿಗೊಂದು ಭಕ್ತಿ ಬರುತ್ತೆ. ಸೊ ಭಕ್ತಿ ಅನ್ನೋದು ಏನು ಅಂದರೆ ಭಯದಿಂದ ಬರುತ್ತೆ. ಕೆಲವರಿಗೆ ಭಕ್ತಿಯಾಗಿ ಬರುತ್ತೆ, ಕೆಲವರಿಗೆ ಅಪಾರ ಭಕ್ತಿನಲ್ಲಿ ಭಕ್ತಿ ಬರುತ್ತೆ. ಎಲ್ಲದಕ್ಕಿಂತ ಎಷ್ಟೇ ಇದ್ದರೂ ಕೂಡ ಒಂದು ಸ್ವಲ್ಪ ಭಯ ಅನ್ನೋದು ಇರುತ್ತೆ. ಭಯ. ಸೊ ವಾಟ್ ಹ್ಯಾಪನ್ಸ್ ಟು ದ ಕಾನ್ಷಿಯಸ್ನೆಸ್? ಚೈತನ್ಯ ಯಾವ ರೀತಿ ಕೆಲಸ ಮಾಡುತ್ತೆ? ಚೈತನ್ಯ ಯಾವ ರೀತಿ ಕೆಲಸ ಮಾಡುತ್ತೆ ಅಂದಾಗ, ನಮ್ಮ ಇಂಡಿವಿಜುವಲ್ ವೇ ಆಫ್ ಅಲೈನಿಂಗ್ ಅವರ್ ಸೆಲ್ಫ್ ಟು ಅವರ್ ಸ್ಪಿರಿಟ್. ಸೊ ಕಾನ್ಷಿಯಸ್ನೆಸ್ ಆಪರೇಟ್ಸ್ ಇನ್ ಅವರ್ ಸ್ಪಿರಿಟ್. ಸೊ ಕಾನ್ಷಿಯಸ್ನೆಸ್ ಆಪರೇಟ್ಸ್ ಇನ್ ಅವರ್ ಸ್ಪಿರಿಟ್. ಓಕೆ. ಚೈತನ್ಯ ಎಲ್ಲಿ ಆಗುತ್ತೆ ಅಂದಾಗ, ನಮ್ಮೊಳಗಡೆ ಇರೋತಕ್ಕಂಥ ಅಂತರಶಕ್ತಿ, ಈ ಸ್ಪಿರಿಟ್ ಅಂದಾಗ ಇದರಲ್ಲಿ ಎರಡು ರೀತಿ ಆಗುತ್ತೆ. ಒಂದು ಹ್ಯೂಮನ್ ಸ್ಪಿರಿಟ್. ಈ ಹ್ಯೂಮನ್ ಸ್ಪಿರಿಟ್ನಲ್ಲಿ ಇದನ್ನು ನಾವು ಏನು ಕರಿತೀವಿ ಅಂದಾಗ ಸೆಲ್ಫ್ ಅಂತ ಕರಿತೀವಿ. ದಿಸ್ ಈಸ್ ಕಾಲ್ಡ್ ಆಸ್ ಸೆಲ್ಫ್. ಆಧ್ಯಾತ್ಮಿಕದ ಭಾಷೆಯಲ್ಲಿ
ಈ ಹ್ಯೂಮನ್ ಸ್ಪಿರಿಟ್ಟು ಆಧ್ಯಾತ್ಮದಲ್ಲಿ ಸೆಲ್ಫ್ ಅಂತ ಕರಿತೀವಿ. ಈ ಸೆಲ್ಫ್ ಅನ್ನೋದು ಯಾಕೆ ಮಾಡ್ತಾಯಿದ್ದೀವಿ ಅಂದಾಗ, ನಮ್ಮಲ್ಲಿ ಎಲ್ಲರಿಗೂ ದೇವರು ಅನ್ನೋದು ಇದ್ದೇ ಇದೆ. ಆ ದೇವರು ಅಂತ ಇದ್ದಾಗ ನಮ್ಮ ಧರ್ಮದಲ್ಲಿ ದೇವರುಗಳಿರ್ತಾರೆ. ಈಗ ನಮ್ಮ ಸನಾತನ ಧರ್ಮದಲ್ಲಿ 33,000 ಕೋಟಿ ದೇವರುಗಳಿದ್ದಾರೆ. ಕ್ರಿಶ್ಚಿಯಾನಿಟಿನಲ್ಲಿ ಒಂದೇ ದೇವರು ಇದ್ದಾನೆ. ಇಸ್ಲಾಮಿಸಮಲ್ಲಿ ಒಂದೇ ದೇವರಿದ್ದಾನೆ. ಸೊ ದ ಸ್ಪಿರಿಟ್, ಓಕೆ, ಇನ್ ದ ಹ್ಯೂಮನ್ ಸ್ಪಿರಿಟ್, ಇನ್ ದಟ್ ಹ್ಯೂಮನ್ ಸ್ಪಿರಿಟಲ್ಲಿ ಸೆಲ್ಫ್ ಆಗುತ್ತೆ. ಯಾಕೆ ಅಂದಾಗ, ರಿಲೀಜಿಯಸ್ಸಾಗಿ ಹೇಳಬಾರ್ದು, ಸ್ಪಿರಿಟ್ಟಾಗಿ ಹೇಳಿದಾಗ ಇಲ್ಲಿ ನಮಗೇನಾಗುತ್ತೆ ಅಂದಾಗ ಸ್ಪಿರಿಚುವಲ್ ಅನ್ನೋದು ಗೊತ್ತಾಗುತ್ತೆ. ಸ್ಪಿರಿಚುವಲ್. ಸೊ ದ ಇಂಡಿವಿಜುವಲ್ ಅಂದಾಗ ಕಾನ್ಷಿಯಸ್ನೆಸ್ ಈಸ್ ಇನ್ ದ ಸ್ಪಿರಿಟ್. ಆ ಕಾನ್ಷಿಯಸ್ನೆಸ್ ಇನ್ ದ ಸ್ಪಿರಿಟ್ ಅಂದಾಗ ಇಟ್ಸ್ ಎ ಹ್ಯೂಮನ್ ಸ್ಪಿರಿಟ್. ಆ ಹ್ಯೂಮನ್ ಸ್ಪಿರಿಟ್ನ ನಾವು ಸ್ಪಿರಿಚುವಲ್ ಆಗಿ ಕರಿಬೇಕಾದ್ರೆ ಸೆಲ್ಫ್ ಅಂತ ಕರಿತೀವಿ. ರಿಲೀಜಿಯಸ್ಸಾಗಿ ಕರಿಬೇಕಾದ್ರೆ ಇಲ್ಲಿ ರಿಲೀಜಿಯಸ್ ಅಂತ ಹಾಕಿ. ಈಗ ನಮ್ಮ ಸನಾತನ ಧರ್ಮದಲ್ಲಿ ರಿಲೀಜಿಯಸ್ ಅಂತ ಹೇಳಿದಾಗ ಇಲ್ಲಿ 33,000 crore ಗಾಡ್ಸ್ ಇದೆ. ಈ ರಿಲೀಜಿಯಸ್ ಅಂದಾಗ, ಈ ಸೆಲ್ಫ್ ಅಂದಾಗ ವಿ ಕಾಲ್ ಇಟ್ ಆ್ಯಸ್ ಗಾಡ್. ರಿಲೀಜಿಯಸ್ ಆದಾಗ ವೇರಿಯಸ್ ಫಾರ್ಮ್ಸ್ ಆಫ್ ಗಾಡ್ ಇನ್ಕ್ಲೂಡಿಂಗ್ ಕ್ರಿಶ್ಚಿಯಾನಿಟಿ ಆ್ಯಂಡ್ ಇಸ್ಲಾಮಿಸಮ್. ಸೆಲ್ಫ್ ಗಾಡ್ ಅಂದಾಗ ನಾವು ಸೆಲ್ಫ್ ಅಂತ ತೊಗೊಂಡಾಗ, ನಾವು ಸಾಧನೆಗೆ ಹೋದಾಗ ನಾವು ಸೆಲ್ಫ್ ಅಂತ ತೊಗೋಬೇಕು, ಅಥವಾ ನಮ್ಮ ಆತ್ಮದೇವರು ಅಂತ ತೊಗೋಬೇಕು. ಆತ್ಮದೇವರು ಯಾರು ಬೇಕಾದ್ರೂ ಇರ್ಬೋದು. 33,000 ಕೋಟಿ ದೇವರುಗಳಲ್ಲಿ ಯಾವುದಾದ್ರು ಇರ್ಬೋದು. ನಿಮಗೆ ಯಾವ ದೇವರು ಇಷ್ಟನೋ, ಶಿವ, ವಿಷ್ಣು, ಆಯಿತಾ. ಬ್ರಹ್ಮಂಗೆ ನಾರ್ಮಲಿ ಪೂಜೆ ಮಾಡಲ್ಲ. ಸೊ ಆತ್ಮದೇವರು, ನನ್ನ ಪ್ರಕಾರ ಆತ್ಮದೇವರು ಅಂತ ಇದ್ದಾಗ ಫ್ರೀಯಾಗಿ ಯು ಆರ್ ಏಬಲ್ ಟು ಕ್ರಿಯೇಟ್ that godly spirit in you. That godly spirit is consciousness. ಆ godly spirit consciousness ಅಂತ ಅಂದ್ಕೊಂಡಾಗ you can relate to whichever form you want. It can be Devi, it can be Shiva, it can be Vishnu. So I am telling you, make your clarity very clear. Your consciousness has to be clear. There is no problem whether you are practicing or you are worshipping Vishnu, or you are practicing Shiva, or you are practicing Parashakti. Whichever it is, all the gods are one and all the energy is one, but it is given in different forms. Like you are having water in different colored bottles. Just because you have a green bottle, but the water is the same inside, just you have an yellow bottle which has the same water inside, whether you have a red color bottle, it is the same water inside. Only the outer bottle difference gives you that this is green bottle is Vishnu, then yellow bottle is Shiva, and that Parashakti is another bottle, but the same water. So when you are worshipping any gods, you are actually worshipping your Atma Devaru, can be Vishnu, Shiva or Parashakti. And that if you go deeper, then you will be understand self, and then you will understand consciousness. Then only you will very clearly understand that Nima Atma Devaru, it can be Vishnu, Shiva or Parashakti. ಈ ಮೂರಲ್ಲೂ ಒಂದೊಂದು ಬಾಟ್ಲಲ್ಲಿ, ಒಂದೊಂದು ಕಲರ್ ಬಾಟ್ಲಲ್ಲಿ ಒಂದೊಂದದೇ ನೀರು, ಡಿಫ್ರೆಂಟ್ ಕಲರ್ಡ್ ಬಾಟ್ಲ್. ಸೊ ಏನಾಗುತ್ತೆ, ನಿಮ್ಮ ಆತ್ಮದೇವರು ವಿಷ್ಣು, ಶಿವ, ಪರಾಶಕ್ತಿ ಇರ್ಬೋದು. ವಿಷ್ಣುವಿಗೆ ಒಂದು ರೀತಿ ನೀವು ಮಾಡೋತಕ್ಕಂಥ ಆರಾಧನೆ ಬೇರೆ ಇರ್ಬೋದು. ನಿಮಗೆ ಹೇಳಿಕೊಟ್ಟಿರೋತಕ್ಕಂಥ ನಿಮ್ಮ ತಂದೆ ತಾಯಿ, ನಮ್ಮ ಹಿರಿಯರು, ಗುರುಗಳು ಅವರು ಬೇರೆ ಇರ್ಬೋದು. ಅದು ಏನೇ ಮಾಡಿದ್ರೂ ಕೂಡ ಈ ಮೂರಕ್ಕೂ ಸೇರೋತಕ್ಕಂಥದ್ದೇ ದೇವರು. ನಿಮ್ಮ ಆತ್ಮ ಒಂದೇ, ಪರಮಾತ್ಮಂಗೆ ಸೇರಿದೆ. ನಿಮ್ಮ ಆತ್ಮ ಒಂದೇ, ಅದು ವಿಷ್ಣು ಇರ್ಬೋದು, ಅಥವಾ ಶಿವ ಇರ್ಬೋದು, ಪರಾಶಕ್ತಿ ಇರ್ಬೋದು, ದೇವಿ ಇರ್ಬೋದು. ಏನೇ ಮಾಡಿದ್ರೂ ಕೂಡ ಅದು ಮೂಲತಃ ನಿಮ್ಮ ಸೆಲ್ಫ್ ಅನ್ನೋದು ಪರಮಾತ್ಮ ಸೃಷ್ಟಿ ಮಾಡಿರೋದು. ಸೊ ಅದೇನಾಗುತ್ತೆ ಅಂದಾಗ, ದಟ್ ಇಂಡಿಕೇಟ್ಸ್ ಯುವರ್ ಸ್ಪಿರಿಟ್, ದಟ್ ಇಂಡಿಕೇಟ್ಸ್ ಯುವರ್ ಸೆಲ್ಫ್, ದಟ್ ಇಂಡಿಕೇಟ್ಸ್ ಯುವರ್ ಚೈತನ್ಯ. So
what it means is this. This is common. So this is common. Self, human, spirit. ಈ ಮೂರು ಕೂಡ ಕಾಮನ್. ಸೊ ಆಲ್ ದಟ್ ತ್ರೀ, ಗಾಡ್, ಸೆಲ್ಫು, human spirit, and that spirit called as consciousness, Chaitanya, is all. And all this is common to your Atma Devaru. ಯಾಕೆಂದರೆ ನೀವೆಲ್ಲ ರಿಲೀಜಿಯಸ್ ಬ್ಯಾಕ್ಗ್ರೌಂಡಲ್ಲಿ ಬಂದಿದ್ದೀರಾ. You have to understand, all of you are religious. But you are so confused. ಯಾಕೆ ಕನ್ಫ್ಯೂಷನ್ ಅಂದರೆ, ನೀವಿವತ್ತು ಪೂಜೆ ಮಾಡಿದಾಗ ಮೋಸ್ಟ್ ಆಫ್ ಯು ಆರ್ ಕನ್ಫ್ಯೂಸ್ಡ್. ನೀವು ಮಾಡೋ ಸಾಧನೆ ನನಗೆ ರೀಚ್ ಆಗ್ತಾ ಇದೆ ಅಂತ ಅಂದ್ಕೊಳ್ಳಿ. ರೀಚ್ ಆದರೆ ಒಂದು ದಿವಸ ಇದನ್ನು ಮಾಡ್ತೀರಾ, ಒಂದು ದಿವಸ ಅದು ಮಾಡ್ತೀರಾ, ಆ್ಯಂಡ್ ಮೋರ್ ದ ಟೈಮ್ ನಿಮ್ಮಲ್ಲಿ ಆ ಭಕ್ತಿ ಎಲಿಮೆಂಟ್ ಕಡಿಮೆ. ಯುವರ್ ಸ್ಪಿರಿಟ್ ಶುಡ್ ಓನ್ಲಿ ಬಿ ಗಿವಿಂಗ್ ಯು ಭಕ್ತಿ. ಯುವರ್ ಕಾನ್ಷಿಯಸ್ನೆಸ್ ಶುಡ್ ಓನ್ಲಿ ಗಿವ್ ಯು ಭಕ್ತಿ. ಇಟ್ ಶುಡ್ ನಾಟ್ ಗಿವ್ ಯು ಭಕ್ತಿ ಅಂದರೆ ಡಿವೋಷನ್, ಆ್ಯಂಡ್ ಡಿವೋಷನ್ ಮೀನ್ಸ್ ಡೆಡಿಕೇಶನ್. ಡೆಡಿಕೇಟೆಡ್ ಭಕ್ತಿ ನಿಮ್ಮಲ್ಲಿ ಬರೋದನ್ನೇ ನಾವುಗಳೆಲ್ಲ ನೋಡೋದು. ನಿಮ್ಮಲ್ಲಿ ಡೆಡಿಕೇಟೆಡ್ ಭಕ್ತಿ ಇಲ್ಲ ಅಂದರೆ ಆವತ್ತಿನ ದಿವಸ ನಿಮ್ಮ ಸಾಧನೆ ಪರಿಪೂರ್ಣ ಆಗಲ್ಲ. ಯುವರ್ ಹೋಲ್ ಸಾಧನ ವಿಲ್ ನಾಟ್ ಬಿ ಕಂಪ್ಲೀಟ್ ಇನ್ ಇಟ್ಸ್ ಟ್ರೂ ಎಕ್ಸ್ಟೆಂಟ್, ಬಿಕಾಸ್ ಯು ಆರ್ ಆಲ್ ಕನ್ಫ್ಯೂಸ್ಡ್. Whether it is Vishnu, whether it is Shiva or Parashakti. Somebody comes and calls you, okay, I want to go to Vishnu temple. Okay, you will go. And you are asked to go. Or somebody will force you to go to Vishnu temple. No problem, you go. Wherever you go, there is a God there. Because ಎಲ್ಲ ಪ್ರಾಣ ಪ್ರತಿಷ್ಠಾಪನೆ ಆಗೋಗಿದೆ. ಪ್ರಾಣ ಪ್ರತಿಷ್ಠಾಪನೆ ಆಗಿರೋ ಜಾಗದಲ್ಲಿ ಕಡಾಖಂಡಿತವಾಗಲೂ ಅಲ್ಲಿ ಯಾವ ದೇವರು ಸ್ಥಾಪನೆ ಆಗ್ತಾನೋ ಆ ಕಾನ್ಷಿಯಸ್ನೆಸ್, ಆ ಚೈತನ್ಯ, ಅಲ್ಲಿರೋತಕ್ಕಂಥ ಒಂದು ಹ್ಯೂಮನ್ ಸ್ಪಿರಿಟ್ಗೆ ಆ ದೇವರು ನಿಮಗೆ ಕರೆಸ್ಪಾಂಡ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾನೆ. ಸೊ ವೇರ್ ಇಸ್ ದಟ್ ಗಾಡ್? ದಟ್ ಗಾಡ್ ಇನ್ ಫಾರ್ಮ್ ಈಸ್ ಇನ್ ಆತ್ಮದೇವರು, ಕಾಲ್ಡ್ ಎಸ್ ಸೆಲ್ಫ್. ಆ ಸೆಲ್ಫ್ ಎಲ್ಲಿದ್ದಾನೆ ಅಂದಾಗ ಆ ಆತ್ಮದೇವರೇನೆ ನಿಮ್ಮ ಚೈತನ್ಯ. ಇಟ್ ಈಸ್ ಯುವರ್ ಕಾನ್ಷಿಯಸ್ನೆಸ್. When somebody pinches you or you pinch yourself, you feel that somebody is pinching. So, 1% ನಿಮ್ಮಲ್ಲಿ ಭಕ್ತಿ ಏನಾದ್ರು ಇದ್ದರೆ ಆ ಭಕ್ತಿ ನಿಮಗೆ ಏನು ಮಾಡುತ್ತೆ? ಆ ಕಾನ್ಷಿಯನ್ಸ್ಗೆ ಪ್ರಿಕ್ ಆಗುತ್ತೆ. ಮನಸ್ಸಾಕ್ಷಿ, ನಿಮ್ಮ ಮನಸ್ಸಾಕ್ಷಿಯಿಂದ ಮೂಲಕ ನಿಮ್ಮ ಸ್ಪಿರಿಟು, ನಿಮ್ಮ ದೇವರು is reflected. That spiritual reflection is seen, or your religious reflection is seen in your conscience. So your individual is conscience, and this conscience is the common conscience in your spirit. This is the common conscience in yourself, and the common conscience in God itself. And the common conscience in you is called as Atma Devaru. Even God also only reflects in His conscience, which is also reflected in your spirit. So conscience is reflected in your spirit. So the voice of your spirit, conscience. So your conscience, in the individual say, individual is represented by his conscience. Each one of you is represented as an individual in your conscience, in the Manasakshi, and in your conscience it is reflected in God's voice. Devara Dwani, Ade Prati Dwani. And this and voice spirit is the echo inside your heart. ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ, ಸಾಧನೆ ಮಾಡಬೇಕಾದ್ರೆ ಇದೆಲ್ಲ ನಿಮಗೆ ಆಗೋದು. ಯುವರ್ ಓನ್ ವಾಯ್ಸ್. ನಾವು ಸಾಧನೆ ಮಾಡಿದಾಗ ದಿಸ್ ಇಸ್ ವಾಟ್ ವಿ ಗೆಟ್. ಸೊ ಯು ಟಚ್ ಯುವರ್ ಕಾನ್ಷಿಯಸ್ನೆಸ್ ಆರ್ ಯು ಟಚ್ ಯುವರ್ ಸೆಲ್ಫ್. ಈ ಸೆಲ್ಫ್ ಮಾಡಿದಾಗ ಅನುಭವ ಏನು? ನಿಮ್ಮ ಆತ್ಮ ಧ್ವನಿ ಕೇಳುತ್ತೆ. ಆತ್ಮ ಧ್ವನಿ ಕೇಳಿಸ್ಬೇಕು ನಿಮಗೆ.
ನಿಮಗೆ ಕೇಳಿಸ್ತಾ ಇಲ್ಲ ಅಂದರೆ ಏನಾಗುತ್ತೆ, ತುಂಬ ಬಂಡು ಬಿದ್ದಿದ್ದೀರಾ, ಅಥವಾ ನಿಮಗೆ ಇಂದ್ರಿಯಗಳ ಮೇಲೆ ಇನ್ನೂ ಮೋಹ ವ್ಯಾಮೋಹ ಇದೆ. ಅಷ್ಟು ಬೇಗ ಇಂದ್ರಿಯಗಳ ಮೋಹ ವ್ಯಾಮೋಹ ಬರೋಲ್ಲ, ಹೋಗಲ್ಲ ಅಷ್ಟು ಬೇಗ. ಅದು ಕಂಟಿನ್ಯೂಸ್ ಆಗಿ ಸಾಧನೆ ಮಾಡಬೇಕು. ಯು ಹ್ಯಾವ್ ಟು ಡೂ ಕಂಟಿನ್ಯೂಸ್ ಸಾಧನ, ಸೋ ದಟ್ ಅಟ್ಲೀಸ್ಟ್ ಏನಿಲ್ಲ ಅಂದರೂ ಕನಿಷ್ಠ ಪಕ್ಷ 15 ನಿಮಿಷದಿಂದ 1.25 ಗಂಟೆ ಕಾಲ ಮಾಡಬೇಕು. ಅದು ಯಾವ ಟೈಮಲ್ಲಿ ಮಾಡಬೇಕು? ನಾನು ಹೋದ ವಾರ ಹೇಳ್ದಂಗೆ ಆ ಟೈಮು 7 ಗಂಟೆಯಿಂದ 9 ಗಂಟೆ ತುಂಬ ಪ್ರಶಸ್ತವಾದಂಥ ಸಮಯ. ಸೊ ಲಾಸ್ಟ್ ವೀಕ್ ಐ ಟೋಲ್ಡ್ ಯು, ಬಿಟ್ವೀನ್ 7 AM till 9 AM or 9:30, ಮ್ಯಾಕ್ಸಿಮಮ್ 10, 7 to 10 ಒಳಗಡೆ ವಾಟ್ ಎವರ್ ವರ್ಕ್ ಯು ಆರ್ ಡೂಯಿಂಗ್, ದಿಸ್ ಈಸ್ ದ ಟೈಮ್ ವೇರ್ ಯು ವಿಲ್ ಹಿಯರ್ ಥ್ರೂ ಯುವರ್ ಓನ್ ವಾಯ್ಸ್ ಯುವರ್ ಚೈತನ್ಯ. ಆ್ಯಂಡ್ ಚೈತನ್ಯ ಈಸ್ ವಾಟ್? ನಿಮ್ಮ ಧ್ವನಿನಲ್ಲೇ ನೀವೇ ಮಾತಾಡ್ದಂಗೆ ಕೇಳುತ್ತೆ. ಯು ಆರ್ ನಾಟ್ ಬರ್ಸೆಕ್, ಯು ಆರ್ ನಾಟ್ human. When you are doing sadhana, you should hear your own voice. ನೀವೇ ನಿಮ್ಮ ಅಂತರವಾಗಿ ಮಾಡಬೇಕು. ಇಫ್ ಯು ಆರ್ ನಾಟ್ ಡೂಯಿಂಗ್ ದಿಸ್ ಕೈಂಡ್ ಆಫ್ ಅ ಸಾಧನ, ಇಟ್ ಈಸ್ ಯೂಸ್ಲೆಸ್ ಫಾರ್ ಯು. ಏಕೆಂದರೆ ಇದು ವಾಟ್ ಹ್ಯಾಪನ್ಸ್ ಇಸ್, ಯು ಹ್ಯಾವ್ ಟು ಡೂ ಸಾಧನ. ನೀವೇ ನಿಮ್ಮ ಮನಸ್ಸು ನಿಮ್ಮದೇ ಧ್ವನಿನಲ್ಲಿ ನಿಮಗೆ ಪ್ರೇರಣೆ ಮಾಡುತ್ತೆ. ಇಟ್ ರಿಫ್ಲೆಕ್ಟ್ಸ್ ಇನ್ಸೈಡ್ ಯು ಥ್ರೂ your very own voice. It is not like your mother speaking. It is not like your father speaking. It is not like your brother speaking. It is not like your sister speaking. It is like you yourself speaking. You understand me? If you are not doing sadhana that way, if you are not hearing anything in that way, that means you are still embroiled with your own mind, which is only based on ego. Because you are not able to listen to your own voice. You are not able to listen to your own self. What is the you point? You are wasting your time. You are not useful to me or to the people surrounding you. Your own family, you are not useful. If you are not useful, in what way? You may be giving money, you may be giving your dharma, whatever said and done. If you are not listening to your own voice, you are useless to people surrounding you. You expect other people to answer to you? No. You should start listening to your own voice. That should be your sadhana. 7 to 9, maximum 7 to 10, or 2 hours nalli. What I see, you may be looking like an idiot. Initial stages you are looking like an idiot. You look like a fool. No problem. But God has given you to listen to your own consciousness. That means ನಿಮ್ಮ ಚೈತನ್ಯ ಕೇಳ್ತಾ ಇದೆ ನಿಮ್ಮನ್ನು ಅಂದಾಗ, ನಿಮ್ಮ ಧ್ವನಿನಲ್ಲೇ ಅದು ದೇವರು ನಿಮ್ಮನ್ನು ಆತ್ಮದೇವರು ಅನ್ನೋತಕ್ಕಂಥದ್ದಲ್ಲಿ ನಿಮ್ಮ ಮನಸ್ಸಾಕ್ಷಿ ಕಾನ್ಷಿಯನ್ಸ್ ಮೂಲಕ ನಿಮಗೆ ಪ್ರತಿಧ್ವನಿ ಕೊಡ್ತಾ ಇದ್ದಾನೆ. ಪಕ್ಕ ಯಾರು ಫೋನ್ ಮಾಡೋದಲ್ಲ. ಪ್ಲೀಸ್ shut off your phone in that record time. ಇಲ್ಲ ಇನ್ನೊಂದು ಇನ್ಸ್ಟ್ರೂಮೆಂಟ್ ಇಟ್ಕೊಳ್ಳಿ, 7 to 10 ಮಾತ್ರ ನಿಮ್ಮ ಸಿಮ್ ಕಾರ್ಡ್ನ ಅಲ್ಲಿ ಇಟ್ಕೊಳ್ಳಿ. ಹೆಂಗಿದ್ರು ನಿಮ್ಮ ಫೋನಲ್ಲಿ ರೆಕಾರ್ಡ್ ಆಗುತ್ತೆ. ಯಾರು ವಾಯ್ಸ್ ಮೆಸೇಜ್ ಕೊಟ್ಟರೆ ಅಲ್ಲಿ ಕೊಡ್ತಾರೆ. ಒನ್ಸ್ ಯು ಕಮ್ ಬ್ಯಾಕ್ ಟು ದಟ್ ನಂಬರ್ ಇಟ್ಕೊಳ್ಳಿ. ಯು ಜಸ್ಟ್ ಹ್ಯಾವ್ ಅನ್ ಅಡಿಷ್ನಲ್ ಇನ್ಸ್ಟ್ರೂಮೆಂಟ್. ಬೇಕಾದಷ್ಟಿದೆ, 1 or 2 ಇದ್ದೇ ಇರುತ್ತೆ ನಿಮ್ಮ ಮನೆಯಲ್ಲಿ. ಮೇಕ್ ಇಟ್ ಯೂಸ್ಫುಲ್. Because that is the right time. You are able to respond and correspond
To whom? To your conscience called as Atmadevaru, your consciousness. ಎರಡು ಕಿವಿ ಕೇಳುತ್ತೆ ಅಥವಾ ಹೃದಯದಲ್ಲಿ ಕೇಳುತ್ತೆ. It listens here. This is how I am operating from 25 years now. I only listen to my consciousness through my own conscience. It is very clear. It is very clear. It is very clear. So, each time, if you feel the time is not okay to your work or anything, have at least 1.5 hours free. Do you have your lunch time? A lunch time only. Whenever you are free, at least for 1 hour, switch off your phone. But ಬೆಳಗ್ಗೆ ಮಾಡಿದ್ರೆ your consciousness is very clear. Your sadhana becomes very clear. What is the result of your sadhana? How do you understand your sadhana is proper? How do you see? 15 ನಿಮಿಷ ಸಾಧನೆ ಮಾಡ್ತಿದ್ದೀನಿ ಅನ್ನೋದೇನು ಅಂದಾಗ ನಿಮ್ಮ ಮನಸ್ಸಾಕ್ಷಿ ನಿಮಗೆ ಉತ್ತರ ಕೊಡಿಸುತ್ತೆ, ನಿಮ್ಮ ಧ್ವನಿನಲ್ಲೇ ಕೇಳುತ್ತೆ. It starts answering back to you in your own conscience. Very important. Intuition, prerana. I am trying to tell you and teaching you how intuition is formed. Nodi, you please understand this. Everybody wants to have intuition. This is the only way you will understand what intuition is. This is the only way where you will understand intuition. ನೀವು ಇಷ್ಟೆಲ್ಲ ಸಾಧನೆ ಮಾಡ್ತೀರಲ್ಲ, ಯಾತಕ್ಕೆ? ಫೈನಲಿ ಇಂಟ್ಯೂಷನ್ ಬೇಕು ತಾನೆ. ಇಂಟ್ಯೂಷನ್ ಈಸ್ ಆಲ್ ದ ರೈಟ್ ಪ್ರಾಡಕ್ಟ್ ಆಫ್ ಯುವರ್ ಪೈನಿಯಲ್ ಗ್ಲ್ಯಾಂಡ್ ಪ್ಲಸ್ ಯುವರ್ ಬ್ರೈನ್ ರೈಟ್ ಹ್ಯಾಂಡ್ ಸೈಡ್ ಪ್ಲಸ್ ಲೆಫ್ಟ್ ಹ್ಯಾಂಡ್ ಸೈಡ್. ಸೊ ದಿಸ್ ಇಸ್ ದಿ ಹೋಲ್ point. So, when you do this sadhana, half an hour to 45 minutes, either in the morning, ಪ್ರಶಸ್ತವಾಗಿರೋ ಸಮಯ ನಾನು ಹೇಳ್ದಂಗೆ ಬಿಫೋರ್ 5 o'clock, ಆಫ್ಟರ್ 3 o'clock, ನಿದ್ದೆ ಬರುತ್ತೆ ಹಾಗೆ ಹೀಗೆ ಆದರೂ ಕೂಡ, that is the time where you will find lot of peace. ಈ ಟೈಮಲ್ಲಿ ಶುರು ಮಾಡಿದಾಗ wherein the voice of your conscience is very clear. ಓಕೆ, ಒಂದು ಸಲ ಆ ಸಾಧನೆ ಮಾಡಾದ್ಮೇಲಿಂದ ಅದಾದಮೇಲೆ ಯು ಹ್ಯಾವ್ ಟು ರಿಟೈನ್ ಇಟ್. ನಿಮ್ಮ ವಾಯ್ಸ್ ನಿಮಗೆ ಕೇಳಿಸೋತಕ್ಕಂಥ ನೆಕ್ಸ್ಟ್ ಸೂಕ್ತವಾದಂಥ ಸಮಯ ಅಂದರೆ 7 ಗಂಟೆಯಿಂದ 8 ಗಂಟೆವರೆಗೂ, where you will not be disturbed by a sound of your phone or anything. ಅಕ್ಕಪಕ್ಕದ ಮನೆಯಲ್ಲಿ, that is the time I call it as meditation time. ಫೋನೆಲ್ಲ ಆಫ್ ಮಾಡಿ ನಿಮ್ಮ ಮನೇಲಿರೋರೆಲ್ಲರಿಗೂ ಆದಷ್ಟು ನೀವು ಗಂಡನ್ನಾಗೆ ಒಂದು ಟೈಮ್ ಕೊಡಿ, ಹಾಫ್ ಆನ್ ಅವರ್. ನಿಮಗೆ ನೀವೇ ಹಾಫ್ ಆನ್ ಅವರ್ ಟೈಮ್ ಇಟ್ಕೊಳ್ಳಿ. I don't want any one of you to be disturbed. A time, half an hour, nothing like early morning. But if you cannot do, at least till the time I told you to do, you will start hearing your own voice. ನೀವು ಮಾತಾಡ್ತಾ ಇದ್ರೂ ನಿಮ್ಮ ಆತ್ಮಧ್ವನಿ ಎಕೋ ಮೂಲಕ ನಿಮಗೆ ಕೇಳುತ್ತೆ. ಆ ಎಕೋ ಮೂಲಕ ಕೇಳಿದಾಗ ಫಸ್ಟು ಇಟ್ ಲುಕ್ ವೆರಿ ಫನಿ, ಯಾಕಂದರೆ ಅದೇನು ಇಂದ್ರಿಯಗಳಿಂದ ಬರ್ತಾ ಇದೆಯೋ, ಎಲ್ಲಿಂದ ಬರ್ತಾ ಇದೆ, ಎಲ್ಲೋ ಕೇಳ್ದಂಗೆ ಆಗುತ್ತೆ. ಇಲ್ಲಾಂದರೆ ವೇದಘೋಷ ಕೇಳಿಸುತ್ತೆ, ಇಲ್ಲಾಂದರೆ ಕೊಳಲು ನಾದ ಕೇಳುತ್ತೆ,
ಇಲ್ಲ ಅಂದರೆ ಯಾರೋ ಪಕ್ಕದಲ್ಲಿ ಏನೋ ಹೋಮ ಹವನ ಮಾಡ್ತಾ ಇದ್ದಾರೆ ಅಂತ ಒಂದು ಸೌಂಡ್ ಬರುತ್ತೆ, ಏನೋ ತುಂಬ ಗಲಾಟೆ ಆಗ್ತಿದೆ ಪಕ್ಕದಲ್ಲಿ ಅಂತ ನೋಡ್ತೀವಿ, ಈ ಥರ ಎಲ್ಲ ಸೌಂಡ್ಗಳು ಬರುತ್ತೆ. ಇದೆಲ್ಲ ನಥಿಂಗ್ ಬಟ್ ದ ಕ್ಯಾಕೋಫೋನಿ ಫ್ರಮ್ ಯುವರ್ ಸೋಲ್. ಈ ಆತ್ಮದಿಂದ ಇದೆಲ್ಲ ಮುಂಚೆ ಸೇರ್ಕೊಂಡಿರೋತಕ್ಕಂಥ ಈ ಪ್ರಶಸ್ತವಾದಂಥ ಸಮಯ, ಅಲ್ಲಿ ಯಾವ್ಯಾವುದು ನಿಮಗೆ ಡಿಸ್ಟರ್ಬ್ ಆಗುತ್ತೋ ಆ ಧ್ವನಿಗಳೆಲ್ಲ ಸ್ಟೋರ್ ಹೌಸ್ ಆಗಿರೋದೇನೆ ನಿಮ್ಮ ಕಾನ್ಷಿಯನ್ಸ್. ಈ ಕಾನ್ಷಿಯನ್ಸ್ ಇಸ್ ದ ಗೇಟ್ ವೇ. ಲಿಸನ್ ಕೇರ್ಫುಲಿ. ಯುವರ್ ಕಾನ್ಷಿಯನ್ಸ್, ಮನಸ್ಸಾಕ್ಷಿನೇ ನಿಮ್ಮ ಆತ್ಮದ ಧ್ವನಿಗೆ ಬಾಗಲು. ದಟ್ ಈಸ್ ದ ಲಾಕ್ ಆ್ಯಂಡ್ ಕೀ ಆಫ್ ಯುವರ್ ಕಾನ್ಷಿಯಸ್ನೆಸ್. It is the conscience is the lock and key to your kingdom of God inside you. And this is called as Advaita. I am not interested in Advaita or Visishta Advaita or Dvaita. I am only interested in you getting enlightened. I am not at all interested in my place to proclaim to you, this is Advaita, this is Dvaita, this is Vishishta Dvaita, this is so and so, so and so, so and so. I am only concentrating on you getting God's grace for you to get enlightened. That's all. These are the steps to get enlightened. And what is the main key to get enlightened? What is the main key to get enlightened? Your conscience should be emptied from all your past lives and all your vasanas. Voice and spirit. So when you go to your voice and spirit, remember, you are doing sadhana. Whatever sadhana you are doing, and you know that time, the best time is 5:30 or maximum 6 o'clock. Worst comes to worst to 7 and 9. If you don't hear your own conscience between 7 and 9, you cannot hear, because all the other sounds will occupy, and most of the sounds originate from your mind. And what originates from your mind is called as vasanas. So you have to clear all the past vasanas of your life. You don't know this is your 6th life or 7th life or 8th life or 9th life or this is your first life. You don't know. So let us not look into it. But you are into this kind. So as I told you, you are now in the 6th or the 7th Janma. So only when you come to the 6th or the 7th Janma, then you will get directions from your Guru. Your Guru will access you only in the last part of your 6th Janma or the beginning of the 7th Janma. You don't know. Okay? So now what happens? At that time, when in the last end of your 6th Janma, so don't think, okay, I am in the end of my 6th Janma, ಇನ್ನೇನು ಒಂದು ದಿವಸ 2 ದಿವಸ ಇರ್ತೀನಿ, ಸತ್ತೋಗ್ಬಿಡ್ತೀನಿ. ಇದೆಲ್ಲ ಐ ನೋ ಹೌ ಯುವರ್ ಡರ್ಟಿ ಮೈಂಡ್ ವರ್ಕ್ಸ್. ಇನ್ನಾಗೋಯ್ತು, ಇನ್ನು ಮಕ್ಕಳಿಗೆಲ್ಲ ಹೇಳಿದ್ರೆ ನನ್ನ ವಿಲ್ ಬರ್ಕೋಬೇಕು, ಏನಿದೆ ಬದನೆಕಾಯಿ. ವಾಟ್ ಈಸ್ ಯುವರ್ ವರ್ತ್ ಐಸೆ, ನೆಟ್ವರ್ತು ಏನೂ ಇಲ್ಲ. Anyway, I'm not talking about it. So, you have to understand that you have to start hearing your own voice through an echo. So, when you start make yourself hear your own voice, that is why sadhana time. You just start your sadhana. It can be in the form of Vishnu or Shiva or Parashakti or your Guru, form of God in the form of Guru or anything. So when you do that,
First is you clear your conscience and clear your dustbin of your mind. By doing that sadhana, so many thoughts pervade you. It occupies you. That means your conscience is still not clear. ಅದು ಯಾವಾಗ ಕ್ಲಿಯರ್ ಆಗ್ಬೋದು? ಇಟ್ ಕ್ಯಾನ್ ಬಿ ಕ್ಲಿಯರ್ ಟುಡೇ, ಇಟ್ ಕ್ಯಾನ್ ಬಿ ಕ್ಲಿಯರ್ ಟುಮಾರೋ, ಇಟ್ ಕ್ಯಾನ್ ಬಿ ಕ್ಲಿಯರ್ಡ್ 10 years from now. You don't know. So, sadhana is given to you. First is not to see God, is first to clear your conscience and clear your dustbin of your mind, so that you will get concentration. Whatever sadhana you are doing, you will get concentration. First 2-3 weeks, ಅಲ್ಲ 2-3 days first starting from, you will not get any ಬರೀ ನಿಮಗೆ ದುಡ್ಡು ವ್ಯವಹಾರಕ್ಕಿಂತ ಹೆಚ್ಚಾಗಿ ಇವ್ನು ನನಗೆ ಹಿಂಗೆ ಹಾಳು ಮಾಡ್ದ, ಇವ್ನು ನನಗೆ ಹಿಂಗೆ ಕೆಡಿಸ್ತಾ, ನನ್ನ ತಲೆ ಕೆಡಿಸ್ತಾ, ಈ ಥರದ್ದೇ ತಲೆಗೆ ಬರುತ್ತೆ. ಆ ಥರ ತಲೆ ಕೆಡಿಸೋರು ಸುಮಾರು ಜನ ಇದ್ದಾರೆ. when you just think of one word called as a guru. A guru ಅಂದಾಗ, guru clears your conscience and clears your dustbin of your mind. What does the guru do? Namasmarne of your guru clears your mind and clears the dustbin of your mind. Guru ಒಬ್ಬನಿಗೆ, he is nothing but a dustbin collector. Guru is not, his guru is nothing but the dustbin collector of your mind. ಅದಕ್ಕೆ ಆ ಗುರು ಸಾಧನೆ ಮಾಡೋದು ಅದಕ್ಕೆ ಅಂದಾಗ, ಎಲ್ಲ ಪ್ರತಿಯೊಂದು ಗ್ರಂಥ ನೋಡಿ, ಪ್ರತಿಯೊಂದು ಗುರುಗಳು ನೋಡಿ, ಅವರಿಗೆ ಒಂದು ಶಿಷ್ಯರು ಇರ್ತಾರೆ, ಅಂದರೆ ಶಿಷ್ಯಂದ್ರು ಇರ್ತಾರೆ. ಆ ಶಿಷ್ಯಂದ್ರೆಲ್ಲ ಬರೋದು ಏಕೆ ಅಂದಾಗ, ಆ ಗುರು ನಾಮಸ್ಮರಣೆ, ಆ ಗುರು ಕೃಪೆ ಬಗ್ಗೆ ಅವರು ವಿಶೇಷವಾಗಿ ಕೊಂಡಾಡೋದು ಯಾಕೆ ಅಂದಾಗ, ದ ಗುರು ಕ್ಲಿಯರ್ಸ್ ಯುವರ್ ಕಾನ್ಷಿಯನ್ಸ್ ಆ್ಯಂಡ್ ಕ್ಲಿಯರ್ಸ್ ಆ್ಯಂಡ್ ದ ಡಸ್ಟ್ಬಿನ್ ಆಫ್ ಯುವರ್ ಮೈಂಡ್. ಗುರು ಚರಿತ್ರೆ ಓದಿ, ಗುರುಗೀತಾ ಓದಿ, ಗುರು ಸಾಧನೆ ಓದಿ, ದತ್ತಾತ್ರೇಯರ ಕತೆ ಓದಿ, ಸಾಯಿಬಾಬನ ಕತೆ ಓದಿ, ಶಿರ್ಡಿ ಸಾಯಿಬಾಬನ ಕತೆ ಓದಿ, ಪುಟ್ಟಬರ್ತಿ ಸಾಯಿಬಾಬನ ಕತೆ ಓದಿ, ಎಲ್ಲ ಸಾಧು ಸಂತರ ಕತೆ ಓದಿ, ಏನು ಮಾಡುತ್ತೆ? ಫೈನಲಿ ನಿಮ್ಗೆ ಏನಾಗುತ್ತೆ? ಒಂದು ಕ್ಲಿಯರಾಗಿ ಗೊತ್ತಾಗುತ್ತೆ ನಿಮಗೆ. ಕ್ರಮೇಣ ಸಾಧನೆ ಮಾಡ್ತಾ ಮಾಡ್ತಾ ದ ಗುರು ಹೂವರ್ ಈಸ್ clears your conscience and clears the dustbin of your mind. ಅದು ಕ್ಲಿಯರ್ ಮಾಡ್ತಾ ಇದ್ದಂಗೇನೆ ನೀವೆಲ್ಲರಿಗೂ ಒಂದು ವಿಶಿಷ್ಟವಾದಂಥ ನಿಮ್ಮ ಆತ್ಮದಲ್ಲಿ ಒಂದೊಂದು ತೊಟ್ಟಾಗಿ ಪ್ರಸಾದ ಬರುತ್ತೆ. ನಿಮ್ಮ ಕಾನ್ಷಿಯನ್ಸ್ ಕ್ಲಿಯರ್ ಆಗೋವರೆಗೂ ನಿಮಗೆ ಇನ್ನೇನೂ ಆಗಲ್ಲ. Nothing happens. One day clears, next day is again the same dustbin. It is the same dustbin. Yesterday what dustbin was there, today also the same dustbin. Only when you understand the voice and the spirit through the echo of your own voice, then you will start understanding that the Guru is clearing your conscience and clearing the dustbin of your mind. ದಿನ ಒಂದು ಅಂಶ ಗುರುಗೆ ಓಪನ್ ಔಟ್ ಮಾಡಬೇಕು. ವಿ ಹ್ಯಾವ್ ಟು ಓಪನ್ ಅವರ್ ಸೋಲ್ ಟು ದ ಗುರು. ಗು ಕತ್ತಲೆ, ರು ಬೆಳಕು. ಕತ್ತಲೆಯಿಂದ ಬೆಳಕಿಗೆ ಕರ್ಕೊಂಡು ಹೋಗಿ, ಅದಕ್ಕೆ ನಾಮ ರೂಪ ಏನೂ ಇಲ್ಲ, ಅದು ಬರೀ ಚೈತನ್ಯ. ದೇರ್ ಇಸ್ ನೋ ರೂಪ, ದೇರ್ ಇಸ್ ನೋ ಫಾರ್ಮ್, ದೇರ್ ಇಸ್ ನೋ, ಇಟ್ ಈಸ್ ಓನ್ಲಿ ದ ಸ್ಪಿರಿಟ್. ಆ್ಯಂಡ್ ದಟ್ ಸ್ಪಿರಿಟ್ ಆಫ್ ಕಾನ್ಷಿಯಸ್ನೆಸ್ ರಿಫ್ಲೆಕ್ಟ್ಸ್ in the echo of your own voice, and that echo of your consciousness through your own voice and through your spirit, he'll just keep
clearing the dustbin of your mind. Now starts. You will start understanding. What? Now you will start understanding. Once you start clearing and you allow your Guru to clear your conscience, and by clearing the dustbin of your mind, then only the basic sense of intuition, then only the basic sense of intuition will start working inside you. Clear your mind. You clear your mind, and you clear your mind the basic level of intuition. ಸೊ ಇದುವರೆಗೂ ನೀವೇನೇನೋ ಸಾಧನೆ ಮಾಡ್ತೀರೋ ಅದಕ್ಕೆಲ್ಲ ಪ್ರಶಸ್ತವಾದಂಥ ಸಮಯ ಒಂದು 15 ನಿಮಿಷ 20 ನಿಮಿಷ. ಯುವರ್ ಫ್ರೀ ಟೈಮ್, ಫೋನು ಗೀನು ಎಲ್ಲ ಆಫ್ ಮಾಡಿಕೊಂಡು ಒಂದು ಅರ್ಧ ಮುಕ್ಕಾಲು ಗಂಟೆ ಯು ಅಲೌ ಯುವರ್ ಕಾನ್ಷಿಯನ್ಸ್ ಟು ಅಂಡರ್ಸ್ಟ್ಯಾಂಡ್ ಯು ಅಂದಾಗ ನಿಮ್ಮ ಒಂದು ಚೈತನ್ಯ, ನಿಮ್ಮ ಒಂದು ಆತ್ಮದೇವರು ನಿಮಗೆ ಪ್ರೇರೇಪಣೆ ಕೊಡೋತಕ್ಕಂಥ ಫೀಲಿಂಗು ನಿಮ್ಮ ಧ್ವನಿಯಿಂದಾನೇ ಕೇಳುತ್ತೆ. ಸುಮ್ಮನೆ ಎಡನ್ನಾಗಿ ಯಾವುದೋ ಧ್ವನಿ ಆಯಿತು, ಯಾರ್ದೋ ಧ್ವನಿ ಬಂತು ಅಂತ ವಿಚಾರ ಅಲ್ಲ. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ your own consciousness reflects in your own voice, and when that you start hearing that voice is called as, in the feeling or in a form of a voice, you will start hearing inside here, and that is intuition. You will now understand what is intuition. ಪ್ರೇರಣಾ ಶಕ್ತಿ ಇಲ್ಲಿಂದ ಬರ್ತಾ ಇದೆಯೋ, ಇಲ್ಲಿಂದ ಬರ್ತಾ ಇದೆಯೋ, ಇಲ್ಲಿಂದ ಬರ್ತಾ ಇದೆಯೋ. ಯು ಡೋಂಟ್ ನೋ ವೆದರ್ ಇಟ್ ಈಸ್ ಇನ್ ಯುವರ್ ಬ್ರೈನ್, ಆರ್ ವೆದರ್ ಇಟ್ ಈಸ್ ಫ್ರಮ್ ಯುವರ್ ಥ್ರೋಟ್, ಆರ್ ವೆದರ್ ಇಟ್ ಈಸ್ ಫ್ರಮ್ ಯುವರ್ ಸೋಲ್. ಇಟ್ ವಿಲ್ ಬಿ ಇನ್ ದಟ್ ಸೇಮ್ ವಾಯ್ಸ್, ಆರ್ ಯು ವಿಲ್ ಸಮ್ಟೈಮ್ಸ್ ವಿತೌಟ್ ಅ ವಾಯ್ಸ್ ಯು ವಿಲ್ ಹಿಯರ್ ದಟ್. ಅದನ್ನು ಇಟ್ ಈಸ್ ಕಾಲ್ಡ್ ಆಸ್, ವಾಟ್ ವಿ ಕಾಲ್ ಇಟ್ ಆಸ್ ಎನ್ ಎಕೋ. ಎಲ್ಲೂ ಕೇಳಿಸ್ತದೆ ಪ್ರತಿಧ್ವನಿ. ಯು ಆರ್ ಥ್ರೋಯಿಂಗ್ ಯುವರ್ ವಾಯ್ಸ್ ಟು ಸಮ್ವೇರ್ ಎಲ್ಸ್, ಆ್ಯಂಡ್ ದಟ್ ಸಮ್ವೇರ್ ಎಲ್ಸ್ ಈಸ್ ಕಾಲ್ಡ್ ಆಸ್ ಆದಿಪರಾಶಕ್ತಿ. ಸೊ ಇಂಟ್ಯೂಷನ್ ಈಸ್ ಬೀಯಿಂಗ್ ಪ್ರೊಪೆಲ್ಡ್ ಟುವರ್ಡ್ಸ್ ಯು ಫ್ರಮ್ ಸಮ್ವೇರ್ ಎಲ್ಸ್, or it can be in that form of God Himself, and that God itself is called as Atma Devaro. It can be Krishna, Vishnu, it can be Parashakti, in whatever form it is. ಅದೆಲ್ಲ ನಿಮಗೆ ಅಂತರ ಪ್ರೇರಣೆಯಿಂದ ಅಥವಾ ಈ ವಾಯ್ಸಿಂದ ಅಥವಾ ನಿಮ್ಮ ಮೆದುಳಿಂದ ಎಲ್ಲಿ ಶುರು ಆಗುತ್ತೆ ಅಂತ ಗೊತ್ತಾಗಲ್ಲ. ಎಲ್ಲಿ ಬೇಕಾದ್ರೂ ಶುರು ಆಗ್ಬೋದು. ಇವತ್ತಿಲ್ಲಿ ಶುರು ಆಗ್ಬೋದು, ಇವತ್ತಿಲ್ಲಿ ಶುರು ಆಗ್ಬೋದು, ಇವತ್ತಿಲ್ಲಿ ಶುರು ಆಗ್ಬೋದು. It is basically all the 3 levels, and the 3 levels ಇನ್ನು ಹೃದಯದ ಮಧ್ಯೆ, 6 ಗಂಟಲ ಮಧ್ಯೆ, 6 ಬುದ್ಧಿ ಮಧ್ಯೆ ತನಗೆ ತಾನೇ ಇಂಟ್ಯೂಷನ್ ಕ್ಯಾನ್ ಸ್ಟಾರ್ಟ್ ಗೆಟಿಂಗ್ ಇನ್ಸೈಡ್ ಯು ಫ್ರಮ್ ಯುವರ್ ಹಾರ್ಟ್, ಆರ್ ಫ್ರಮ್ ಯುವರ್ ಥ್ರೋಟ್, ಆರ್ ಫ್ರಮ್ ಯುವರ್ ಬ್ರೈನ್. It starts, and that is called as ಇಂಟ್ಯೂಷನ್. ಸಡನ್ನಾಗಿ ಒಂದು ಹೊಳಪು ಬರುತ್ತೆ, ನಿಮಗೆ ಒಂದು ಫ್ಲ್ಯಾಶ್ ಬರುತ್ತೆ, ಆ್ಯಂಡ್ ದಟ್ ಫ್ಲ್ಯಾಶ್ ಇಸ್, ಇಟ್ ಕ್ಯಾನ್ ಬಿ ಕಾಲ್ಡ್ ಆಸ್, ದಟ್ ಫ್ಲ್ಯಾಶ್ ಈಸ್ ಕಾಲ್ಡ್ ಆಸ್ ಇಂಟ್ಯೂಷನ್. ದಿಸ್ ಇಂಟ್ಯೂಷನ್ so prominently and predominantly it is seen in all the saints, sages, Mahatmas,
and all those Guru Acharyas which existed and which is going to exist also in the future. Somebody has to give you. ಈ ಪ್ರೇರಣಾ ಶಕ್ತಿ ಯಾರು ಕೊಡಲೇಬೇಕು. ನೀವೇನು ಮಾಡ್ತೀರಾ, ನೀವು ಸಾಧನೆ ಮಾಡಿ ಮಾಡಿ ನಿಮ್ಮ ಪವರ್ ಇದೆಯಲ್ಲ, ನಿಮಗೇನೋ ಬ್ರೈನ್ ಪವರ್ ಇರುತ್ತಲ್ಲ, ನಿಮಗೇನೋ ಗಂಟಲು ಪವರ್ ಇರುತ್ತಲ್ಲ, ನಿಮಗೇನೋ ಇರುತ್ತಲ್ಲ, ಈ ಪವರ್ ನಿಮ್ಮದು ಹೇಗೆಂದರೆ ನಿಮ್ಮದು ವಾಸನ ಇರುತ್ತಲ್ಲ. ಇಫ್ ಯು ಥಿಂಕ್ ಯು ಹ್ಯಾವ್ ಡನ್ ಸಮ್ ಸಾಧನ, ಅದು ಪರಿಪೂರ್ಣ ಆಗಬೇಕಾದ್ರೆ ಇಟ್ ಹ್ಯಾಸ್ ಟು ಬಿ ಲೈನ್ಡ್. Your brain has to be lined with an essence of divinity, with a coating of divinity in your throat, or with that soul power called as a coating of divinity inside your heart. ಆಗ ನೋಡಿ ನಿಮ್ಮ ಸಾಧನೆ ಕ್ಲೀನ್ ಆಗುತ್ತೆ. ಆ್ಯಂಡ್ ದಿಸ್ ಸಾಧನ ಇಸ್ ಪ್ರಿಡಾಮಿನೆಂಟ್ ಥ್ರೂ ಮೆಡಿಟೇಷನ್. ಈಗ ನೋಡಿ, ಫೈನಲಾಗಿ ನೋಡಿ ನೀವೇನೆ, ಆಲ್ ದ 3 areas comes finally to meditation. Before meditation, ಅದಕ್ಕೆ ಏನು ಮಾಡ್ತೀವಿ, ಟು ಕ್ಲಿಯರ್ ಯುವರ್ ಕಾನ್ಷಿಯನ್ಸ್, ಅದಕ್ಕೆಲ್ಲ ಒಂದು ಮಂತ್ರ, ಇಂಟ್ಯೂಷನ್ ಬರೋಕ್ಕೆ ಮುಂಚೆ ಶಿವ, ವಿಷ್ಣು, ಪರಾಶಕ್ತಿ ಅಥವಾ ಯಾವುದಾದ್ರು ದೇವಿ, 33,000 ಕೋಟಿ ದೇವರಿದಾರಲ್ಲ, ಯಾವುದಾದ್ರು ದೇವರಿ, ಒಂದು ಮಂತ್ರನ ಕನಿಷ್ಠ ಪಕ್ಷ 108 ಸಲ ಹೇಳ್ಕೋಬೇಕು. 108 times you have to tell, so that you will get some kind of a formation in your mind. So formation in your mind has to happen. That means to say you have to have concentration. So when you have concentration, ಆ ಕಾನ್ಸಂಟ್ರೇಷನ್ ಏನಾಗುತ್ತೆ, the formation of that bimba, the formation of the mind happens by the reflection of a God's what? Bimba, form or shadow. So if you want concentration, so you have to have one mantra on, and that mantra gives you a form of God, and that form of God consolidates in the top portion of your mind. Then only this is all streamlined very, very systematically, so that finally you will get, by clearing all the vasanas, the previous impressions of your mind. So this mind is a dustbin of past and your past lives. Clear it first. So today you are only reflecting your karmas from your past life. If you are suffering, it is because karmas from your past life. This life, it is being triggered. And this triggering is called as prarabdha karma. Today you are all suffering, it is only because of prarabdha. And this prarabdha is what Kashyapa has told us. The very kind of a formation of a human embryo through a human body, and that human body has to understand vasanas. And this vasana, in Kashyapa Sutra, he very clearly tells us prarabdha vashat janma. It is only because of all our past life karma is what we get the present karma. We are suffering because of prarabdha vashat karma. We are enjoying because of prarabdha vashat janma. You understand? This is the whole beauty of all of us. For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.